ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಮೊನ್ನೆಯಷ್ಟೇ ಕಿಚ್ಚ ಸುದೀಪ್ ಸರ್ ಅವರು ಒಂದು ವೇದಿಕೆಯ ಮೇಲೆ ನಿಂತು ಸೆಲೆಬ್ರಿಟಿ ಸಿನಿಮಾ ಒಂದು ಬರ್ತಾ ಇದೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಅನೌನ್ಸ್ ಮಾಡಿದರು. ಆ ಸಂದರ್ಭದಲ್ಲಿ ನಾವು ಯಾವುದಪ್ಪ ಇದು ಅಂತ ಹೇಳಿ ಸರ್ಚ್ ಮಾಡಿದ್ದು. ಸೊ ಈ ಸಿನಿಮಾದ ಹೀರೋ ಅಶ್ವಿನ್ ಅವರಿದ್ದಾರೆ. ಸೆಲೆಬ್ರಿಟಿ ಅಂತ ಬಂದಾಗ ಏನಪ್ಪ ಈ ಟೈಟಲೇ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನಿಸೋದು ಸಹಜ. ನನ್ನ ಜೊತೆ ಇವತ್ತು ಅಶ್ವಿನ್ ಅವರಿದ್ದಾರೆ. ಆಸೆ ಇತ್ತು, ಕನಸಿತ್ತು, ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ತೊಡಗಿಸ್ಕೊಳ್ಬೇಕು, ಸಿನಿಮಾದಲ್ಲಿ ನಟನೆ ಮಾಡಬೇಕು ಅಂತ ಹೇಳಿ ಟೈಮ್ ತಗೊಂಡು ಸೂಪರ್ ಡೂಪರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಅಶ್ವಿನ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸರ್. ಸೆಲೆಬ್ರಿಟಿ ಟೈಟಲೇ ಒಂಥರ ಡಿಫ್ರೆಂಟ್ ಆಗಿದೆ, ತುಂಬ ಕುತೂಹಲ ಇರುವಂಥ ಒಂದು ಸಿನಿಮಾ. ಅದು ಕೂಡ ಕಿಚ್ಚ ಸುದೀಪ್ ಅವರ ಸಾಥ್ ಇದಕ್ಕೆ ಸಿಕ್ಕಿದೆ. ವೇದಿಕೆಯಲ್ಲಿ ನಿಂತಿದ್ರು, ಒಂದಷ್ಟು ಹೊತ್ತುಗಳ ಕಾಲ ಟೈಮ್ ಸ್ಪೆಂಡ್ ಮಾಡಿದ್ರು, ನಿಮ್ಗೆ ಆಶೀರ್ವಾದ ಮಾಡಿದ್ರು. ನಿಮ್ಮ ಮೊದಲ ರಿಯಾಕ್ಷನ್ ಸರ್? ಇಲ್ಲ, ಮೊದಲನೇ ಸಿನಿಮಾಗೇ ಇಷ್ಟು ದೊಡ್ಡ ಸ್ಟಾರ್ ಬಂದು ಆದರೆ ನಾವು ಮೊದಲು ಸುದೀಪ್ ಸರ್ನ ನೋಡಿದ್ರೆ ಸಾಕು, ಅವ್ರ ಹತ್ರ ಮಾತಾಡಿದ್ರೆ ಸಾಕು ಅನ್ನೋ ಆ ಥರದಲ್ಲಿ ಇದ್ದವ್ರಿಗೆ ಫಸ್ಟ್ ಸಿನಿಮಾನ ಅವರಿಂದ ಲಾಂಚ್ ಮಾಡಿಸ್ಕೊಂಡಿದ್ದು ತುಂಬ ಖುಷಿ ಅನಿಸುತ್ತೆ. ಯಾಕೆ ಸರ್? ಈಗ ನಮಗೆ ಗೊತ್ತಿರೋ ಪ್ರಕಾರ ಈವೆಂಟ್ ಎಲ್ಲ ಮಾಡಿಕೊಂಡು ಈವೆಂಟ್ ಇದರಲ್ಲೇ ತುಂಬ ಹೆಸರು ಮಾಡಿದವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಯಾಕೆ ಎಂಟ್ರಿ ಮಾಡಬೇಕು, ನನ್ನ ನಟ ಆಗಬೇಕು ಅಂತ ನಿಮ್ಗೆ ಅನಿಸಿದ್ದು ಯಾಕೆ ಅಂತ ಅದ್ರ ಬಗ್ಗೆ ಡೀಟೇಲಾಗಿ ಹೇಳೋದಾದರೆ? ಇಲ್ಲ, ನಾನು ಚಿಕ್ಕ ವಯಸ್ಸಿಂದ ನಾನು ಏನಾಗಬೇಕು ಅಂತಂದರೆ ನಟ ಆಗಬೇಕು ಅನ್ನೋದೇ ಇದ್ದಿದ್ದು. ಅಂದರೆ ಜೀವನಕ್ಕೆ ಏನೋ ಮಾಡಬೇಕು, ಏನೋ ಬೇಕಲ್ಲ, ಅದಕ್ಕೋಸ್ಕರ ಈವೆಂಟ್ಸು ಬಿಸ್ನೆಸ್ಸು ಇದನ್ನು ಮಾಡ್ಕೊಂಡಿದ್ದು. ಬಟ್ ಫೈನಲಿ ನಮ್ಗೆ ಇದ್ದಿದ್ದು ಆ್ಯಂಬಿಷನ್ ಇದೇನೆ, ಸಿನಿಮಾ ಮಾಡಬೇಕು ಅಂತಲೇ ನಾನು ಚಿಕ್ಕ ವಯಸ್ಸಿಂದ ಕನಸಿದ್ದು. ನಾನು ಪ್ರೊಫೆಷನ್ನಾಗಿ ಇದನ್ನು ತಗೋಬೇಕು ಅಂತಲೇ ಇದ್ದಿದ್ದು. ಬಟ್ ಜೀವನಕ್ಕೆ ಏನಾದ್ರು ಬೇಕಲ್ಲ, ಏನಾದ್ರು ಮಾಡಬೇಕಲ್ಲ, ಅದಕ್ಕೋಸ್ಕರ ಬಿಸ್ನೆಸ್ ಮಾಡ್ತಾ ಇದ್ದಿದ್ದು ಅಷ್ಟೇ. ಫೈನಲಿ ಅಂದರೆ ಏನೇ ಮಾಡಿದ್ರು ನಾವು ಅದನ್ನು ಈ ಸಿನಿಮಾ ಮಾಡೋಕ್ಕೂ ದುಡ್ಡು ಬೇಕಲ್ಲ, ಸೊ ಅದಕ್ಕೇನಾದ್ರು ಬೇಕಲ್ಲ. ಸೊ ಇಷ್ಟು ದಿನ ಅದನ್ನು ಮಾಡಿಕೊಂಡು ದುಡ್ದು ಈಗ ಸಿನಿಮಾ ಮಾಡ್ತಾ ಇದ್ದೀವಿ ಅಷ್ಟೇ. ಸೂಪರ್ ಸರ್. ಹೇಗೆ ಕತೆ ಹೇಗೆ ಸಿಕ್ತು? ಏನಿದು ಸೆಲೆಬ್ರಿಟಿ ಅಂತ ಬಂದಾಗ ಯಾವ ಥರ ಕತೆ ಇರುತ್ತೆ? ಇದನ್ನು ನೀವು ನಿಮ್ಮ ಕಡೆಯಿಂದ ಹೇಳೋದಾದ್ರೆ, ನಂಗೆ ಗೊತ್ತಿರೋ ಪ್ರಕಾರ 70% ಅಷ್ಟು ಶೂಟಿಂಗ್ ಮುಗ್ದೋಗಿದೆ ಅಂತ. ಒಂದು ಹಾಡನ್ನು ನಾನು ಗಮನಿಸಿದೆ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸರ್. ಓವರ್ ಆಲ್ ಡೀಟೇಲ್ ಆಗಿ ಸೆಲೆಬ್ರಿಟಿಯ ಜರ್ನಿ ಬಗ್ಗೆ ಹೇಳ್ತಾ, ಈಗ ಆ 70% ಮುಗ್ದಿದೆ, ಅಲ್ಲಿಂದ ಇಲ್ಲಿವರೆಗೆ ಏನೇನು ಹೇಳ್ಕೋಬೇಕು ಅನ್ಸುತ್ತೆ ದಯವಿಟ್ಟು ಶೇರ್ ಮಾಡಿ ಸರ್. ನಾವು ಮೊದಲು ಸಿನಿಮಾ ಮಾಡಬೇಕು ಅಂತ ಸ್ಟಾರ್ಟ್ ಆಗಿ ಒಂದು 3-4 ಸ್ಕ್ರಿಪ್ಟು ಚಾಯ್ಸ್ ಮಾಡಿದ್ವಿ. ಒಂದು 3-4 ಸ್ಕ್ರಿಪ್ಟು ಶಾರ್ಟ್ ಲಿಸ್ಟ್ ಮಾಡ್ಕೊಂಡ್ವಿ. ಬಟ್ ಇದು ಸಿಂಗಲ್ ಲೈನ್ ಸ್ಟೋರಿ ಬಂದಾಗ ಇದು ಯಾಕೋ ತುಂಬ ಇವತ್ತಿನ ಟ್ರೆಂಡಿಗೆ ಚೆನ್ನಾಗಿ ಆ್ಯಪ್ಟ್ ಆಗುತ್ತೆ, ಜನಕ್ಕೆ ರೀಚ್ ಆಗುತ್ತೆ ಅಂತ ಅನ್ನಿಸ್ತು. ಅಂದರೆ ಏನೋ ಹೊಸತನ ಇದೆ ಅಂತ ಅನ್ನಿಸ್ತು ಈ ಸ್ಕ್ರಿಪ್ಟಲ್ಲಿ. ಸೊ ಅದನ್ನು ಇಟ್ಕೊಂಡು 1 ಇಯರ್ ಪ್ರೀ ಪ್ರೊಡಕ್ಷನ್ ಮಾಡಿದ್ವಿ. ಅಂದರೆ ಸ್ಟೋರಿ ಕೆಲವು ಲೈನು ಎಲ್ಲೂ ಬೇರೆ ಸಿನಿಮಾಗಳು ಈ ಸೀನ್ ಇದೆ ಅಂತ ಅನ್ನಿಸ್ಬಾರ್ದು ಅನ್ನೋದಕ್ಕೆ ಪ್ರೀ ಪ್ರೊಡಕ್ಷನ್ ಕುಂತ್ಕೊಂಡು ಅದನ್ನು ತುಂಬ ವರ್ಕ್ ಮಾಡಿದ್ವಿ. ಡೈಲಾಗು ಇದೆಲ್ಲ ಮಾಡಿದ್ಮೇಲೆ ಲಾಸ್ಟ್ ಮೇ ಜೂನಿಂದ ಸ್ಟಾರ್ಟ್ ಮಾಡಿದ್ವಿ ಶೂಟಿಂಗ್ನ. ಇಲ್ಲಿವರೆಗೂ ಬಂದಿದೆ, 70% ಆಗಿದೆ. ನೋಡಬೇಕು ಮುಂದೆ ಇನ್ನು 30% ಇದೆ. ಇದು ಮುಗಿಸ್ಬಿಟ್ಟು ರಿಲೀಸಿಗೆ ಪ್ಲ್ಯಾನ್ ಮಾಡೋಣ. ಅಂದರೆ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಒಬ್ಬ ಅಂದರೆ ಹೊಸಬ, ಏನೂ ಯಾವುದ್ರಲ್ಲೂ ಮಾಡಿಲ್ಲ, ಯಾವುದ್ರಲ್ಲೂ ಕಾಣಿಸ್ಕೊಂಡಿಲ್ಲ, ಏನಿಲ್ಲ. ಬಂದು ಹೋಗಿ ಕೇಳಿದಾಗ ನಮಗೂ ಭಯ ಇತ್ತು, ಕೇಳಿದ್ರೆ ಏನಂತಾರೋ ಅಂತ. ಅದರಲ್ಲೂ ಇಲ್ಲಿಂದ ಬೇರೆ ಕಡೆ 3.5 hour ಜರ್ನಿ ಮಾಡ್ಕೊಂಬಂದು ಲಾಂಚ್ ಮಾಡಬೇಕು ಅಂದರೆ ಏನಂತಾರೋ ಅನ್ನೋ ಭಯ ಇತ್ತು. ಕೇಳ್ಬಿಡೋಣ ಅಂತ ಕೇಳಿದ್ವಿ. ಬಟ್ ಅವರು ಯೋಚನೆನೂ ಕೂಡ ಮಾಡಲಿಲ್ಲ. ಒಂದೇ ಸರಿ ಆಯಿತು ಬರ್ತೀನಿ, ಈ ಡೇಟ್ ಮಾಡ್ಕೊಳ್ಳಿ, ನಾನು ಫ್ರೀ ಇದ್ದೀನಿ, ಬರ್ತೀನಿ ಅಂತ ಬಂದು ಮಾಡಿಕೊಟ್ರು. ತುಂಬ ಖುಷಿ ಆಯ್ತು. ಬಟ್ ಅಲ್ಲೂ ಅವ್ರಿಗೆ ಸಾಂಗ್ ಎಲ್ಲ ತೋರಿಸಿದ್ವಿ. ಅವರು ಅದೇ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇದನ್ನಾಗೆ ಮುಂದುವರ್ಸ್ಕೊಳ್ಳಿ ಅಂತ ಹೇಳಿದ್ರು. ಕೆಲವು ಟಿಪ್ಸ್ಗಳು ಕೊಟ್ಟರು. ಅದೆಲ್ಲ ಅಂದರೆ ಹೇಗೆ ಮಾಡಬೇಕು, PR ಅಂದರೆ ಪಬ್ಲಿಸಿಟಿ ಕಡೆ ಕಾನ್ಸಂಟ್ರೇಟ್ ಮಾಡಿ, ಹೊಸೊಬ್ರು ಸಿನಿಮಾ ಯಾವ ಥರ ಮಾಡಬೇಕು ಏನು ಅಂತ ಹೇಳಿ ಕೆಲವು ಸಜೆಷನ್ಸ್ ಕೊಟ್ಟರು ಅಷ್ಟೇ. ನಿಮ್ಮ ಪತ್ನಿ ಸಪೋರ್ಟ್ ಹೇಗಿದೆ ಸರ್? ಇದೆ, ಅವ್ರ ಸಪೋರ್ಟ್ ಇದೆ, ಅದಕ್ಕೆ ಇಷ್ಟು ಬರೋಕ್ಕಾಗಿರೋದಲ್ವ. ಇಲ್ಲ, ಅವ್ರಿಗೂ ಗೊತ್ತಿತ್ತು, ಮೊದಲಿಂದನೂ ಗೊತ್ತಿತ್ತು ಅವ್ರಿಗೆ ನನಗೆ ಈ ಇಂಟ್ರೆಸ್ಟ್ ಇದೆ ಅಂತ ಮೊದಲಿಂದ ಇತ್ತು. ಸೊ ಹಾಗಾಗಿ ಅವರೇನು ಅಬ್ಜೆಕ್ಷನ್ ಮಾಡಲಿಲ್ಲ, ಸಪೋರ್ಟ್ ಮಾಡಿದ್ದಾರೆ. ಅವರೇ ನಿಂತ್ಕೊಂಡು ಮಾಡ್ತಾ ಇದ್ದಾರಲ್ಲ. ಅಂದರೆ ಈಗ ರೊಮ್ಯಾನ್ಸ್ ಸೀನು, ಹಗ್ ಸೀನು, ಈ ಥರದ ಸೀನ್ಗಳಲ್ಲಿದ್ದಾಗ ಓಕೆ ಅವರು ಆ್ಯಕ್ಸೆಪ್ಟ್ ಮಾಡ್ತಾರೆ, ಅವೆಲ್ಲ ಒಪ್ಕೋತಾರೆ ಅಂತ, ಯಾವುದೇ ಜೆಲಸ್ ಇಲ್ಲದೆ. ಅದೇ ಸಿನಿಮಾ ಅಲ್ವಾ. ಇಲ್ಲ ಆ ಥರ ಏನಿಲ್ಲ. ಸಿನಿಮಾಗೋಸ್ಕರ
ಏನು ಆ ಥರ ಇಲ್ಲ. ಬಟ್ ಏನು ನಮ್ಮದ್ರಲ್ಲಿ ತುಂಬ ಆ ಥರ ಏನು ಓವರಾಗೂ ಇಲ್ವಲ್ಲ. ಒಂದು ಸಿಂಪಲ್ ಲವ್ ಸ್ಟೋರಿ, ಬಿಟ್ಟರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಸೊ ಅವ್ರಿಗೆ ತುಂಬ ಇಷ್ಟ ಆಯಿತು. ಅವರೆಲ್ಲ ಕುಂತಿದ್ರು ಪೂರ್ತಿ ಸ್ಟೋರಿಲಿ, ಸ್ಕ್ರೀನ್ ಪ್ಲೇ ಎಲ್ಲ ಅದರಲ್ಲೂ ಜೊತೆಲೇ ಕುಂತು ಎಲ್ಲ ಡಿಸ್ಕಸ್ ಮಾಡಿದ್ದೀವಿ. ನಿರ್ಮಾಪಕರ ಬಗ್ಗೆ ಹೇಳೋದಾದರೆ, ರಾಜಕಾರಣಿ ಎಂಟ್ರಿ ಕೊಟ್ಟಿದ್ದು ಅವರು, ಆಯ್ತಪ್ಪ ಈ ಕತೆಗೆ ನಾನು ಹಣ ಹಾಕ್ತೀನಿ ಅಂತಂದಿದ್ದು, ಅವರನ್ನು ಒಪ್ಪಿಸಿದ ರೀತಿ ಬಗ್ಗೆ ಹೇಳೋದಾದರೆ ಸರ್? ಅವ್ರಿಗೆ ಆ್ಯಕ್ಚುಲಿ ಸಿನಿಮಾ ಫೀಲ್ಡು ತುಂಬ ಹೊಸದು. ಅದೇ ನಾನು ಈ ಥರ ಸಿನಿಮಾ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿದೆ. ಆವಾಗ ಏನು ಸಡನ್ನಾಗಿ ಇದೇನು ಈ ಥರ ಅಂತಂದರು. ಇಲ್ಲ, ನಾನು ಚಿಕ್ಕ ವಯಸ್ಸಿಂದ ಆಸೆ ಮಾಡಬೇಕು ಅಂತ, ನನಗೆ ರಿಸ್ಕ್ ಆಗಲ್ವಾ ಅಂತ ಕೇಳಿದ್ರು. ಇಲ್ಲ, ಏನೇ ರಿಸ್ಕ್ ಆದ್ರೂ ಇದು ಮತ್ತೆ ಟೈಮು ಮುಂದೆ ಹೋದರೆ ಮಾಡೋಕ್ಕಾಗಲ್ಲಲ್ಲ, ಅದೊಂದು ಕೊರಗಿರುತ್ತೆ, ಇಲ್ಲ ಮಾಡಿಬಿಡ್ತೀನಿ ಅಣ್ಣ ಅಂತ ಅಂದೆ. ಸೊ ಅವಾಗ ಅವರೇ ಹೇಳಿದ್ರು, ಆಯಿತು ಹಾಗಾದರೆ ನಾನು ಸಾಥ್ ಕೊಡ್ತೀನಿ, ಏನಾದರೂ ಆಗಲಿ ಹೋಗಲಿ, ಅಟ್ಲೀಸ್ಟ್ ಲೈಫ್ ಚೆನ್ನಾಗಾಯಿತು ಅಂದರೆ ನಿನಗೊಂದು ಲೈಫ್ ಆಗುತ್ತೆ, ಆಯಿತು ಮಾಡೋಣ ಅಂತ ಅವರೇ ಹೇಳಿದ್ರು. ತುಂಬ ಖುಷಿ ಆಯಿತು. ಅಂದರೆ ಇವತ್ತಿನ ಕಾಲದಲ್ಲೆಲ್ಲ ನೀವೇ ನೋಡ್ದಂಗೆ ಅವ್ರ ಮಕ್ಕಳಿಗೆ ಅವ್ರಗಳಿಗೆ ಇನ್ವೆಸ್ಟ್ ಮಾಡಿಕೊಂಡು ಆ ಥರ ಇರ್ತಾರೆ. ಇನ್ನೊಬ್ಬ ಯಾರೋ ಮಿಡಲ್ ಕ್ಲಾಸ್ ಹುಡುಗ ಮಾಡ್ತಾ ಇದ್ದಾನೆ, ಅವನಿಗೊಂದು ಒಳ್ಳೇದಾಗಲಿ ಅಂತ ಮನೋಭಾವ ಇದೆಯಲ್ಲ, ಅದು ತುಂಬ ಖುಷಿ ಅನಿಸುತ್ತೆ. ಓಕೆ, ಹೀರೋ ಆಗಬೇಕು ಅಂತ ಹೇಳಿದ್ರೆ ಈ ಕಡೆ ನಟನೆ ಬಗ್ಗೆನೂ ಕೂಡ ಅದ್ರ ಬಗ್ಗೆ ಅರಿವಿರಬೇಕು, ಈ ಕಡೆ ಡ್ಯಾನ್ಸ್ ಬಗ್ಗೆ ಅರಿವಿರಬೇಕು, ಅದ್ರ ಜೊತೆಗೆ ನಮ್ಮ ದೇಹವನ್ನು ಕೂಡ ಅಚ್ಚುಕಟ್ಟಾಗಿ ಇಟ್ಕೋಬೇಕು. ಇದೆಲ್ಲ ಥರ ಪ್ರಿಪರೇಷನ್ ಹೇಗಿತ್ತು ನಿಮ್ಮದು ಅಂತ ಹೇಳಿ? ಇಲ್ಲ, ಫಿಟ್ನೆಸ್ ಅಂತಂದರೆ ಮೊದಲಿಂದನೂ ನಾನು ಮೇಂಟೈನ್ ಮಾಡ್ಕೊಂಡೇ ಬಂದಿದ್ದೆ, ಅದರದ್ದೇನು ಅಷ್ಟು ಇದು ಅನಿಸಿಲ್ಲ. ಬಟ್ ಡ್ಯಾನ್ಸು ಕೂಡ ಅಷ್ಟೇ, ಚಿಕ್ಕ ವಯಸ್ಸಿಂದ ನನಗೆ ಅದೊಂದು ಹಾಬಿ ಇದ್ದಿದ್ದರಿಂದ ಅದ್ರ ಬಗ್ಗೆನೂ ತುಂಬ ಇದು ಮಾಡಲಿಲ್ಲ. ಬಟ್ ಆ್ಯಕ್ಟಿಂಗಿಗೆ ನಾನು ತುಂಬ ವರ್ಕ್ಶಾಪ್ಸ್ಗಳು ಮಾಡಿದೆ. ಅದು ಯಾಕೆ ಅಂತಂದರೆ ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಸಿನಿಮಾದಲ್ಲಿ ಒಂದು 1/2 hour ಬರ್ಬೋದು. ಇನ್ನು 2 hours ಜನ ನನ್ನನ್ನು ಎಕ್ಸೆಪ್ಟ್ ಮಾಡಬೇಕು ಅಂದರೆ ಆ್ಯಕ್ಟಿಂಗಲ್ಲೇ ಇಷ್ಟಪಡಬೇಕಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ವರ್ಕ್ಶಾಪ್ ತುಂಬ ಮಾಡಿದೆ. ಡ್ಯಾನ್ಸ್ ಗಮನಿಸಿದಾಗ ಅದರಲ್ಲಿ ಅಪ್ಪು ಸರ್ ಡ್ಯಾನ್ಸನ್ನು ಸೇಮ್ ಅವರಲ್ಲಿ ಅಲ್ಲಿ ಸ್ಕ್ರೀನ್ ಮಾಡ್ದಂಗೆ ನೀವು ಇಲ್ಲಿ ಕೆಳಗಡೆ ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ನಾನು ನಿಮ್ಮ ಕಚೇರಿಗೆ ಎಂಟ್ರಿ ಕೊಟ್ಟಾಗಲೂ ಕೂಡ ಅಪ್ಪು ಸರ್ ಅವರ ದರ್ಶನ ಆಗುತ್ತೆ. ಅದರಲ್ಲೇ ಗೊತ್ತಾಗುತ್ತೆ ಅಪ್ಪು ಸರ್ ಅವರ ಅಪ್ಪಟ ಅಭಿಮಾನಿ ನೀವು ಅಂತ ಹೇಳಿ. ಅಪ್ಪು ಸರ್ ಬಗ್ಗೆ ಮಾತಾಡೋದಾದರೆ, ಅವ್ರ ಮೇಲೆ ನಿಮಗಿರುವಂಥ ಪ್ರೀತಿಯ ಬಗ್ಗೆ ಮಾತಾಡೋದಾದರೆ? ನೀವು ನೋಡಿರೋ ಸಾಂಗಿನ ರಿಲೀಸ್ ಆಗಿಲ್ಲ, ನಿಮಗೆ ತೋರಿಸಿದ್ದಾರೆ ಅನಿಸುತ್ತೆ. ಅದರಲ್ಲಿ ಇದೆ ಆ ಥರ. ಅಪ್ಪು ಸರ್ ಅಂತಂದರೆ ನಾನು ಚಿಕ್ಕ ವಯಸ್ಸಿಂದ ನನಗೆ ಅವರ ಹುಚ್ಚು ಅಭಿಮಾನಿ. ನಾನು ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು, ಅವ್ರ ಮ್ಯಾನರಿಸಮ್ಮು, ಅಂದರೆ ತುಂಬ ನನಗೆ ಪ್ರಭಾವಿತನಾಗಿದ್ದೀನಿ ಅವರಿಂದ. ಅವ್ರು ನೋಡಿದಾಗಲೇ ನನಗೆ ಆದರೆ ಈ ಥರ ಆಗಬೇಕು, ಈ ಥರ ಡ್ಯಾನ್ಸ್ ಮಾಡಬೇಕು, ಈ ಥರ ಫೈಟ್ ಮಾಡಬೇಕು ಅನ್ನೋ, ಅಂದರೆ ಹಂಬಲ ಚಿಕ್ಕ ವಯಸ್ಸಿಂದ ತುಂಬ, ಅಂದರೆ ತುಂಬಾ ಇನ್ಸ್ಪಿರೇಷನ್ ಅವ್ರು ನನಗೆ. ತುಂಬ ದೊಡ್ಡ ಅಭಿಮಾನಿ ನಾನು. ಆಕಾಶ ಸಿನಿಮಾ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಫಸ್ಟ್ ಡೇ ಫಸ್ಟ್ ಶೋನೇ ಅದು ಮಿಸ್ ಮಾಡದೆ ನೋಡ್ತೀವಿ. ಯಾವ ಸಿನಿಮಾ ಬಂದರೂ ನೋಡ್ತೀವಿ. ಇಲ್ಲಿವರೆಗೂ ನಾವು ಅಪ್ಪು ಸರ್ದು ಎಲ್ಲ ಸಿನಿಮಾನೂ ಫಸ್ಟ್ ಶೋ ನೋಡಿರೋದೇನೆ. ಅವ್ರದ್ದು ಬಂತು ಅಂದರೆ ಆ ಡೇ ಏನು ಇಟ್ಕೊತಾನೆ ಇರಲಿಲ್ಲ ನಾನು. ಅವಾಗ್ಲಿಂದನೂ ಹಂಗೆ, ಕಾಲೇಜ್ ಡೇಸಿಂದನೂ ಆ ಸಿನಿಮಾ ಬಂತು ಅಂದರೆ ಅವತ್ತು ಕಾಲೇಜು ಇಲ್ಲ, ಏನೂ ಇಲ್ಲ, ಎಕ್ಸಾಮ್ ಇದ್ರೂ ಹೋಗಿಲ್ಲ ಎಷ್ಟೊಂದು ಸರಿ, ಆ ಥರ ಇದೆ. ಮಾರ್ಚ್ 17 ಅವರ ಹುಟ್ಟುಹಬ್ಬ, ಅವತ್ತು ಆ ದಿನ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಅದೊಂಥರ ಹಬ್ಬನೇ, ಅದು ಎಲ್ರಿಗೂ ಅಭಿಮಾನಿಗಳಿಗೆ ಹಬ್ಬನೇ ಅದು. ಬಟ್ ಇಲ್ವಲ್ಲ, ಅದೊಂದು ಎಲ್ಲರೂ ಮಿಸ್ ಮಾಡ್ಕೊತಾರೆ. ಅಂದರೆ ಸಿನಿಮಾಗಳಿಲ್ಲ ಅಪ್ಪು ಸರ್ದು ಹೊಸ, ಅಂದರೆ ಎಲ್ಲ ಹಳೆ ಸಿನಿಮಾಗಳೇ ನೋಡ್ಕೋಬೇಕು ಅಷ್ಟೇ, ಅದರಲ್ಲೇ ಖುಷಿ ಪಡಬೇಕೀಗ. ಅದೊಂದು ಬೇಜಾರು ಎಲ್ಲರಿಗೂ ಇದ್ದೇ ಇದೆಯಲ್ಲ. ಸೆಲೆಬ್ರಿಟಿ ಬಗ್ಗೆ ಮಾತಾಡೋದಾದರೆ, ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ? ನಿಮ್ಮ ಹೀರೋಯಿನ್ ಆಯ್ಕೆ ಹೇಗಾಯಿತು? ಪ್ರಿಯಾಂಕಾ ಅವ್ರದ್ದು, ಅವರೇ ಈ ಪಾತ್ರಕ್ಕೆ ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಜೊತೆಗೆ ಇಡೀ ಓವರಾಲ್ ಸಿನಿಮಾದಲ್ಲಿ ತಾರಾ ಬಳಗ ಹೇಗಿರುತ್ತೆ ಅಂತ ಹೇಳಿ? ಸಿನಿಮಾ ಶೂಟಿಂಗು ಮೇಲ್ಕೋಟೆ ಮಾಡಿದ್ದೀವಿ, ಮೈಸೂರು ಮಾಡಿದ್ದೀವಿ, ಮಂಗಳೂರಿದೆ, ಅರಸೀಕೆರೆ ಇದೆ. ಇನ್ನು ಬಿಟ್ಟರೆ ಅವೆಲ್ಲ ಬೆಂಗಳೂರೇ ಇರೋದೆಲ್ಲ. 2 ಸೆಟ್ ಸಾಂಗ್ ಇದೆ, 2ರಿಂದ 3 ಸೆಟ್ ಸಾಂಗ್ ಇದೆ. ಬಿಟ್ಟರೆ ಇನ್ನು ಮಾಟೆ ಸಾಂಗ್ಸ್ಗಳು ಆ ಥರ ಇದೆ. ಅದೇ ಈ ಮದರ್ ಕ್ಯಾರೆಕ್ಟ್ರು ಒಂದು ಪರ್ಟಿಕ್ಯುಲರ್ ಇದ್ವಿ ತುಂಬ. ಯಾರು ಅಂದರೆ ಡಿಫ್ರೆಂಟಾಗಿ, ಅಂದರೆ ಹೊಸೊಬ್ರು ಯಾರು ಬರಬೇಕು ನೋಡು ಅನ್ನೋದಿತ್ತು. ಸುಮಾರು ಆಪ್ಷನ್ಗಳು ನೋಡಿದ್ವಿ. ಆಮೇಲೆ ಸಂಗೀತ ಮೇಡಮ್ ಅವರು ಇದರಲ್ಲಿ ಮಲಯಾಳಮಲ್ಲಿ ಒಂದು ಸಿನಿಮಾ ಮಾಡಿದರು. ನೋಡೋಣ, ಅಪ್ರೋಚ್ ಮಾಡೋಣ, ಮಾಡ್ತಾರೋ ಇಲ್ವೋ, ಒಂದು ಸರಿ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಚೆನ್ನಾಗಿ ಹೋಗಿ ನರೇಶನ್ ಕೊಟ್ಟು ಬಂದರು ಟೀಮವರು. ಟೈಮ್ ತೊಗೊಂಡ್ರು. ಯಾಕೆ ಅಂತಂದರೆ ಅಲ್ಲ, ಅವ್ರಿಗೆ ಎಲ್ಲ ಹೊಸ ಟೀಮು, ಹೊಸ ಡೈರೆಕ್ಟ್ರು, ಹೊಸ ಹೀರೋ, ಹೊಸ ಪ್ರೊಡಕ್ಷನ್ನು, ಎಲ್ಲ ಹೊಸಬ್ರೆ. ಈ ಮ್ಯೂಸಿಕ್ ಡೈರೆಕ್ಟ್ರು ಹೊಸಬ್ರು. ಅವ್ರಿಗೆ ಅದೊಂದು ಭಯ ಇತ್ತು. ಬಟ್ ಅವ್ರಿಗೆ ಸ್ಕ್ರಿಪ್ಟ್ ಕೇಳಿದ್ಮೇಲೆ ಅವ್ರಿಗೆ ಖುಷಿಯಾಗಿತ್ತು. ಸ್ವಲ್ಪ ಟೈಮ್ ತೊಗೊಂಡ್ರು. ಸರಿ, 10 days ಟೈಮ್ ತೊಗೊಂಡು ಆಮೇಲೆ ಓಕೆ ಅಂತ ಹೇಳಿದ್ರು. ಅವ್ರು ಈಗ ಹೇಳ್ತಾರೆ,
ನಾನು ಬಂದಾಗ ಬೈದಲ್ಲೇ ಬಂದೆ. ಎಲ್ಲ ಹೊಸ ಟೀಮು ಹೇಗೆ ಮಾಡ್ತಾರೋ ಏನೋ ಅಂದ್ಕೊಂಡು ಬಂದೆ. ಫಸ್ಟ್ ಶೆಡ್ಯೂಲ್ ಆದಮೇಲೆ ಅವ್ರಿಗೆ ತುಂಬ ಅದು ಹೇಳಿದ್ರು, ನನಗೆ ಆ ಭಯ ಇತ್ತು, ಈಗ ಆ ಭಯ ಇಲ್ಲ, ತುಂಬ ಖುಷಿಯಾಗಿದೆ ಅಂತ. ಬಟ್ ಹೀರೋಯಿನ್ ಅಂತ ಬಂದರೆ ಅದು ಕೂಡ ತುಂಬ ಚಾಲೆಂಜಿಂಗ್ ರೋಲ್ ಇತ್ತು ನಮ್ಮದ್ರಲ್ಲಿ. ತುಂಬ ವೇರಿಯೇಷನ್ಸ್ಗಳಿತ್ತು. ಆ ವೇರಿಯೇಷನ್ಸ್ಗಳನ್ನ ಅಂದರೆ ಗ್ಲ್ಯಾಮರ್ ಜೊತೇಲಿ ಆ್ಯಕ್ಟಿಂಗ್ ಸ್ಕಿಲ್ ಇರೋರು ತುಂಬ ಬೇಕಿತ್ತು ಮೇಜರ್ ರೋಲ್ ಇದ್ದಿದ್ದರಿಂದ. ಸೊ ಎಲ್ಲ ತುಂಬ ಹುಡುಕ್ತಾ ಇದ್ವಿ. ಆಮೇಲೆ ಅಷ್ಟರಲ್ಲಿ ಇವರು ಮಹಾನಟಿ ಮಾಡ್ತಾಯಿದ್ರಲ್ಲ, ಆ ಟೈಮಲ್ಲಿ ಸಜೆಸ್ಟ್ ಮಾಡಿದ್ರು ಹಿಂಗೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಆಡಿಷನ್ ಮಾಡಿದ್ವಿ, ಒಂದು ಸರಿ ಕರೆದು ಮಾತಾಡಿದ್ವಿ. ಅಷ್ಟೊತ್ತಿಗೆ ಆಲ್ರೆಡಿ 7 ಮಲೆ ಒಪ್ಕೊಂಡಿದ್ರು ಅವರು. 7 ಮಲೆ ಅರ್ಧ ಏನೋ ಶೂಟ್ ಆಗಿತ್ತು ಅವ್ರದ್ದು. ಬಂದರು, ಒಪ್ಕೊಂಡ್ರು, ಅವ್ರಿಗೂ ಇಷ್ಟ ಆಯಿತು ಸಬ್ಜೆಕ್ಟ್ ಎಲ್ಲ. ಓಕೆ ಮಾಡ್ತೀನಿ ಅಂತ ಮಾಡಿದ್ರು. ಸಂಗೀತಾ ಮೇಡಮ್ ಅವ್ರಂತ ಅದೇ ನೀವು ಹೇಳಿದ್ರಿ, ಫಸ್ಟ್ ಹಿಂಗಪ್ಪ ಅಂತ ಅಂದ್ಕೊಂಡ್ರು, ಟೈಮ್ ತೊಗೊಂಡ್ರು, ಆಮೇಲೆ ಒಪ್ಕೊಂಡ್ರು ಅಂಥೇಳಿ. ಒಂಥರ ಸ್ಟಾರ್ ನಟಿ ಆ ಕಾಲದಲ್ಲಿ ತುಂಬ ಹೆಸರು ಮಾಡಿದಂಥವ್ರು. ಒಂದು ಗ್ಯಾಪ್ ತೊಗೊಂಡ್ರು ಕೂಡ ಈಗ ನಿಮ್ಮ ಸಿನಿಮಾ ಒಂಥರದ ಪ್ಲಸ್ ಕೂಡ ಹೌದು. ಹೇಗಿರ್ತಾಯಿದ್ರು ಸೆಟ್ಟಲ್ಲೆಲ್ಲ? ಆ್ಯಂಡ್ ಈಗ ನಾವು ಹಿರಿಯ ನಟ ನಟಿಯರನ್ನ ಮಾತಾಡಿಸಿದಾಗ ಆವಾಗಿದ್ದಂಥ ಶಿಸ್ತು, ಆವಾಗ ಅವ್ರು ಇರ್ತಿದ್ದಂಥ ಕೆಲಸ ಕೊಡ್ತಿದ್ದಂಥ ಪ್ರೀತಿ ಅದೆಲ್ಲವೂ ಕೂಡ ಇತ್ತೀಚೆಗೆ ಕಡಿಮೆ ಆಗಿಬಿಟ್ಟಿದೆ. ಅವರನ್ನು ನೋಡಿ ನೀವೇನು ಕಲ್ತ್ರಿ? ಅವ್ರು ಹೇಗಿರ್ತಿದ್ರು ಸೆಟ್ಟಲ್ಲೆಲ್ಲ? ಅಯ್ಯೋ, ಅವರು ತುಂಬ ಡಿಸಿಪ್ಲಿನ್ನು, ಟೈಮ್ ಅಂದರೆ ಟೈಮು ಅವ್ರದ್ದು. ನಿಜವಾಗ್ಲೂ ಅವರು ನಾನು ಕೇಳ್ತಾ ಇದ್ದೆ ಅವಾಗೆಲ್ಲ ಹೇಗಿತ್ತು ಮೇಡಮ್ ಅಂದರೆ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತೆಲ್ಲ ಹೇಳ್ತಾಯಿದ್ರು ಅವ್ರದ್ದೆಲ್ಲ. ಬಟ್ಟು ನಾವು ಅಂದರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಹೆಸರು ಮಾಡಿದ್ದಾರೆ, ಹೇಗಿರ್ತಾರೋ ಏನೋ ಅಂತ ಆ ಭಯ ಇತ್ತು. ಬಟ್ ಅವರು ಒಂಥರ ಹೇಳೋದಕ್ಕೆ ಆಗೋದೇ ಇಲ್ಲ. ನಾವು ಅಂದ್ಕೊಂಡೇ ಇಲ್ಲ ಅವ್ರನ್ನ ಅಷ್ಟು ಕೂಲಾಗಿ, ಅಷ್ಟು ಅಂದರೆ ಎಷ್ಟು ಸಪೋರ್ಟಿವ್ ಆಗಿ ಅಂದರೆ ಇಲ್ಲ ಈ ಥರ ಮಾಡಿ, ಈ ಥರ ಮಾಡಿ, ಅಷ್ಟು ಕಂಫರ್ಟ್ ಝೋನ್ ಕೊಡ್ತಾಯಿದ್ರು ನನಗೆ. ನಿಜವಾಗ್ಲೂ ಅದಕ್ಕೆ ಅವರೆಲ್ಲ ಅಷ್ಟು ದೊಡ್ಡ ಸ್ಟಾರ್ ಆಗಿರೋದು ಅಂತ ಅನ್ನಿಸುತ್ತೆ ಅದನ್ನೆಲ್ಲ ನೋಡಿದಾಗ. ಆದರೆ ಚೈಲ್ಡ್ಹುಡ್ಡಿಂದನೂ ಮಾಡಿದಾರಲ್ಲ, ಕೇಳ್ತಾ ಇದ್ದೆ ಯಾವ ಥರ ಹೇಗೆ ಮೇಡಮ್. ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಮಾಡಿದ್ರಲ್ಲ, ತಮಿಳಲ್ಲೆಲ್ಲ ವಿಜಯ್ ಸರ್ ಜೊತೆಲಿ ಎಲ್ಲ ಕೇಳ್ತಾ ಇದ್ದೆ ಎಕ್ಸ್ಪೀರಿಯನ್ಸ್. ಅವರೆಲ್ಲ ಹೇಳ್ಕೊತಾ ಇದ್ರು ಅವಾಗ ಹೆಂಗಿತ್ತು, ಈಗ ಹೆಂಗಿದೆ. ಅವಾಗ ಅಂದರೆ ತುಂಬ ಕಷ್ಟ ಆಯಿತು ಅವಾಗೆಲ್ಲ. ಇಷ್ಟೊಂದು ಆಪರ್ಚುನಿಟೀಸ್ಗಳಿರಲಿಲ್ವಲ್ಲ, ಮೀಡಿಯಾ ಇದೆಲ್ಲ ಅವ್ರದ್ದು ಹೇಳ್ಕೊತಾ ಇದ್ರು ಆವಾಗ ಹೇಗಿತ್ತು, ಈಗೆಲ್ಲ ನಿಮಗೆ ಆ್ಯಕ್ಚುಲಿ ಈಸಿಯಾಗಿದೆ, ಬಟ್ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಅಂದರೆ ಆ್ಯಕ್ಟಿಂಗಲ್ಲೂ ಅಷ್ಟೇ, ನಾನು ಯಾವ ಥರ ಮಾಡಬೇಕು, ಅಷ್ಟು ನ್ಯಾಚುರಲಾಗಿ ನೀನು ಹೇಗಿರ್ತೀಯ ಅದೇ ಥರ ಮಾತಾಡು, ಈ ಥರ ಎಲ್ಲ ಹೇಳ್ಕೊಂಡು ತುಂಬ ಸಪೋರ್ಟಿವ್ ಆಗಿ. ಕ್ಯಾಮ್ರಾ ಮೊದಲ ಬಾರಿಗೆ ನಿಂತು ನಿಮ್ಗೇನದು ಹೊಸ್ತಲ್ಲ ಆ್ಯಕ್ಚುಲಿ ಈವೆಂಟ್ ಮಾಡೋದು ಅಲ್ಲಿ ಇಲ್ಲಿ ಅಂತ ನಿಮ್ಗೊಂದು ಟಚ್ ಇದ್ದೇ ಇರುತ್ತೆ. ಆದರೂ ಕೂಡ ಕ್ಯಾಮ್ರಾ ಮುಂದೆ ನಿಂತು ಡೈಲಾಗ್ ಹೇಳುವಂಥ ಸಂದರ್ಭದಲ್ಲಿ ಅಥವಾ ಆ್ಯಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಹೇಗಿತ್ತು ಮೊದಲ ಅನುಭವ? ನಿಂತು ಫಸ್ಟ್ ಡೇ ಶೂಟ್ ಬಗ್ಗೆ ಮಾತಾಡೋದಾದರೆ. ಇಲ್ಲ, ಈವೆಂಟ್ಸ್ ಅಂತ ಅಂದ್ರೂ ನನ್ನ ಈವೆಂಟ್ಸಲ್ಲೂ ನಾನು ಯಾವತ್ತೂ ಮೈಕ್ ಮುಂದೆ ಮಾತಾಡಿರಲಿಲ್ಲ. ಅದಕ್ಕೇ ನೀವು ನೋಡಿದ್ರಲ್ಲ ಸುದೀಪ್ ಸರ್ ಇದ್ರೆ ಮಾತಾಡೋದಕ್ಕೆ ಆಗಲಿಲ್ಲ ನನಗೆ. ಬಟ್ ಡ್ಯಾನ್ಸ್ ಅಂತ ಬಂದರೆ ನಾನು ಯಾವ ಸ್ಟೇಜ್ ಆದರೆ ಎಷ್ಟೇ ಜನ ಇದ್ದರೂ ಮಾಡ್ತಾಯಿದ್ದೆ ಫಿಯರ್ಲೆಸ್ ಆಗಿ. ಬಟ್ ಕ್ಯಾಮ್ರಾ ಅಂತ ಫಸ್ಟ್ ಬಂದಾಗ ನನಗೊಂದು ಸ್ವಲ್ಪ ಮಾಡುವಾಗ ಭಯ ಇತ್ತು. ಕ್ಯಾಮ್ರಾ ಮುಂದೆ ಬಂದಾಗ ನನಗೇನು ಅನ್ನಿಸ್ಲಿಲ್ಲ. ಆ್ಯಕ್ಚುಲಿ ಫಸ್ಟ್ ಡೇನೇ ಹೇಳೋದಲ್ಲ, ಒಂದು 200 ಮೆಂಬರ್ಸು ನನ್ನನ್ನು ಆಡ್ಕೊಳ್ಳೋ ಅಂತ ಸೀನ್ ಇದ್ದಿದ್ದು. ಅದು ಅಷ್ಟು ಜನ ಎದುರುಗಡೆ ಅದು ನನಗೇನು ಅನ್ನಿಸ್ಲಿಲ್ಲ. ನಾನು ಮೇಡಮ್ದು ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದ್ದು ಮೇಡಮ್ದು ಜೊತೆ ಕಾಂಬಿನೇಷನಲ್ಲೇ. ಏನು ಅನ್ನಿಸ್ಲೇ ಇಲ್ಲ ನನಗೆ ಕಾಣ್ತಾ ಇದ್ದಿದ್ದು ಮೇಡಮ್ ಅಷ್ಟೇ, ಯಾರು ಬೇರೆ ಕಾಣ್ತಾನೆ ಇರಲಿಲ್ಲ. ಚೆನ್ನಾಗಿತ್ತು ಅದು. ಅಂದರೆ ಆ ಟೈಮಲ್ಲಿ ನಾನು ಹೇಳೋದಲ್ಲ, ಮೇಡಮ್ ನನಗೆ ತುಂಬ ಒಳ್ಳೊಳ್ಳೆ ಟಿಪ್ಸ್ಗಳು ಕೊಟ್ಟರು. ಅದು ತುಂಬ ಪ್ಲಸ್ ಆಯಿತು ನನಗೆ ಅಲ್ಲಿಂದಾನೆ. ಯಾವ ನಟರಿಂದ ಏನೇನು ಕಲ್ತ್ಕೊಂಡಿದ್ದೀರಾ ಅಂತ ಹೇಳಿ, ಏನೇನನ್ನು ತನ್ನಲ್ಲಿ ತಾನು ಅಳವಡಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತ ಹೇಳಿ? ಸ್ಟಾರ್ ನಟರು ಅಂದರೆ ಎಲ್ಲರಿಂದನೂ ಏನಾದ್ರು ಕಲಿಯೋದು ಇದ್ದೇ ಇರುತ್ತಲ್ಲ. ಒಬ್ಬೊಬ್ಬರಿಂದ ಏನೇನು ನನಗೆ ಬೇಕು ಅನಿಸುತ್ತೆ ಅದನ್ನು ನಿಜವಾಗ್ಲೂ ಕಲ್ತಿದ್ದೀನಿ ಅವರಿಂದನೇ. ಸರ್, ಇಂಡಸ್ಟ್ರಿ ಅಂತ ಬಂದಾಗ ಅಷ್ಟು ಈಸಿ ಇಲ್ಲ ಸರ್ ಎಲ್ಲವೂ ಕೂಡ. ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಸಿನಿಮಾ ರಿಲೀಸ್ ಮಾಡೋ ತನಕಲ್ಲೂ ಕೂಡ ತುಂಬ ಕಷ್ಟ ಇದೆ. ಆ ಎಲ್ಲ ಸವಾಲುಗಳು, ಆ ಎಲ್ಲ ಸಮಸ್ಯೆಗಳು ನಿಮ್ಮ ಅರಿವಿಗೆ ಇದ್ದೇ ಇಂಡಸ್ಟ್ರಿ ಕಾಲಿಟ್ಟಿದ್ದೀರಾ ಹೇಗೆ ಅಂತ ಹೇಳಿ? ಖಂಡಿತ. ನಾವು ಈ ಈವೆಂಟ್ ಇಂಡಸ್ಟ್ರಿಯಲ್ಲಿದ್ದರೂ ಕೂಡ ಸುಮಾರು ನೀವು ನೋಡ್ದಂಗೆ ಫಿಲಮ್ ಪ್ರಾಜೆಕ್ಟ್ಗಳು, ಆಡಿಯೋ ಲಾಂಚ್ಗಳಿರ್ಬೋದು, ಪ್ರೀ ರಿಲೀಸ್ ಇವೆಂಟ್ಸ್ಗಳೆಲ್ಲ ಮಾಡ್ತಾನಿದ್ವಿ. ಪ್ರತಿಯೊಂದು ಅರಿವಿದೆ. ಆಮೇಲೆ ಸಿನಿಮಾ ಇಂಡಸ್ಟ್ರೀಲಿ ನನ್ನ ಫ್ರೆಂಡ್ಸ್ಗಳೆಲ್ಲ ಮೊದಲಿಂದ ಇರೋದ್ರಿಂದ ನಾವೆಲ್ಲ ಇದ್ದಿದ್ದರಿಂದ ಅದ್ರ ಅರಿವು ತುಂಬ ಚೆನ್ನಾಗೇ ಇದೆ. ಅದೇ ಥರ ಹೊಸ ಸಿನಿಮಾ ಆಗಲಿ ಏನೇ ಆಗಲಿ ಹೊಸೊಬ್ಬರಾಗಲಿ ಒಳ್ಳೆಯ ಸಿನಿಮಾಗಳು ಮಾಡಿದಾಗ ಖಂಡಿತ ಕೈ ಹಿಡಿತಾರೆ ಅನ್ನೋ ಅರಿವು, ಆ ಧೈರ್ಯನೂ ಇದ್ದೇ ಇದೆ. ಆ ಒಂದು ಧೈರ್ಯದ ಮೇಲೇ ನಾವು ಬಂದಿದ್ದು. ಯಾಕೆಂದರೆ ಈಗ ನಾವು ಬೇರೆ ಲ್ಯಾಂಗ್ವೇಜಲ್ಲಿ ಹೊಸೊಬ್ರುಗಳು ಮಾಡಿರ್ತಾರೆ, ಆ ಸಿನಿಮಾಗಳು ಬೆಂಗಳೂರಲ್ಲಿ ಗೆಲ್ಲುತ್ತೆ, ನಮ್ಮ ಕರ್ನಾಟಕದಲ್ಲಿ ಗೆಲ್ಲಿಸ್ತಾರೆ. ಅಲ್ಲಿ ಬೇರೆ ಲ್ಯಾಂಗ್ವೇಜ್ ಹೊಸೊಬ್ರನ್ನ ಗೆಲ್ಲಿಸ್ತಾರೆ ಅಂದರೆ ಇಲ್ಲಿ ಚೆನ್ನಾಗಿ ಮಾಡಿದ್ರೆ ಯಾಕೆ ಗೆಲ್ಲಿಸಲ್ಲ ಅನ್ನೋ ಒಂದು ನಂಬಿಕೆ ಇದ್ದೇ ಇದೆ.
ಆ ನಂಬಿಕೆ ಮೇಲೆ ಸಿನಿಮಾಕ್ಕೆ ಕೈ ಹಾಕಿದ್ದು. ಸೆಲೆಬ್ರಿಟಿ ಸಿನಿಮಾದ ಮೂಲಕ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು? ನಾವು ಪ್ರತಿ ಒಂದು ಸಿನಿಮಾ ದುಡ್ಡು ಕೊಟ್ಟು ನೋಡ್ತೀವಿ, ಅದು ಇಡೀ ಕುಟುಂಬ ಬಂದು ನೋಡ್ತೀವಿ ಅಂತ ಹೇಳಿ ನನ್ನ ಪ್ರಕಾರ 3-4 ದಿನ ಸಂಬಳ ಮಧ್ಯಮ ವರ್ಗದವ್ರದ್ದು ಇಡೀ ಕುಟುಂಬ ಬಂದು ನೋಡ್ತೀವಿ ಅಂತ ಹೇಳಿದ್ರೆ, ನಾನೀಗ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ತೀನಿ ಸೆಲೆಬ್ರಿಟಿ ಅಂದಾಗ ನಾನು ಎಷ್ಟು ಖುಷಿಯಾಗಿ ಹೊರಗೆ ಬರ್ತೀನಿ, ನನಗೆ ಏನೇನು ಸಿಗುತ್ತೆ ಅಲ್ಲಿ ಮನೋರಂಜನೆ, ಓಕೆ, ಅದನ್ನು ಹೊರತುಪಡಿಸಿ ಹೇಗಿರುತ್ತೆ ಅನ್ನೋ ಥರ ಹೇಳೋದಾದರೆ? ಇಲ್ಲ ಅಂದರೆ ನಿಮಗೆ ಈ ಸಿನಿಮಾ ಹೊಸತನ ಅಂತೂ ಇದೆ, ಜನರಲ್ಲಿನ ಹೊಸತನವಾಗಿ ಅಂತೂ ಇದ್ದೇ ಇದೆ. ಎಂಟರ್ಟೈನ್ಮೆಂಟ್ ಇದೆ, ಎಮೋಷನ್ ಇದೆ, ಒಬ್ಬ ಯುವಕನ ಸ್ಟ್ರಗಲ್ ಇದೆ, ಒಂದು ಕನಸಿದೆ, ಎಲ್ಲ ಇದೆ. ಅದು ನಿಮಗೆ ಕೊಟ್ಟಿದ್ದ ದುಡ್ಡಿಗೆ ಮೋಸ ಅಂತೂ ಆಗಲ್ಲ, ಅದೊಂದು ಗ್ಯಾರಂಟಿ ಕೊಡ್ತೀವಿ. ಏನು ಸರ್ ಸೆಲೆಬ್ರಿಟಿ ಒಬ್ಬ ಚಿಕ್ಕ ವಯಸ್ಸಿಂದ ನಟ ಆಗಬೇಕು ಅನ್ನೋ ಕನಸಿಟ್ಕೊಂಬರೋ ಒಂದು ಹುಡುಗನ, ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗನ ಒಂದು ಜೀವನ ಕಥೆ ಅಂತ ಹೇಳಬಹುದು. ಸರ್ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ಸರ್ ಡೀಟೇಲ್? ನನ್ನ ಹಿನ್ನೆಲೆ ಏನಂದರೆ ಸೇಮ್ ನಮ್ಮದು ಅದೇನೆ, ಒಬ್ಬ ಮಿಡಲ್ ಕ್ಲಾಸು. ನಾನು ಕನಸು ಹೊತ್ಕೊಂಡು ಬಂದಿರೋದು ಬೆಂಗಳೂರಿಗೆ, ಒಬ್ಬ ನಟ ಆಗಬೇಕು ಅನ್ನೋ ಕನಸು ಇಟ್ಕೊಂಡೇ ಬಂದಿರೋದು ನಾನು. ಜನಗಳ ಮೇಲೆ ಇದೆ ಈಗ ಹೇಗೆ ತಗೊಂತಾರೆ ಅಂತ. ಎಷ್ಟು ವರ್ಷಗಳ ಸತತ ಪ್ರಯತ್ನ ಸರ್ ಹೀರೋ ಆಗಬೇಕು? ಅಲ್ಲ, ಚಿಕ್ಕ ವಯಸ್ಸಿಂದ ಇದೆ ಆಸೆ, ಬಟ್ ಪ್ರಯತ್ನ ಒಂದು 8 ವರ್ಷದಿಂದ ಪ್ರಯತ್ನ ಮಾಡಬೇಕು. ನಾನು ನನ್ನ ಫ್ರೆಂಡ್ಸ್, ಈ ಡೈರೆಕ್ಟ್ರು ನಮ್ಮ ವರುಣ್ಣು, ನಾವೆಲ್ಲ ಫ್ರೆಂಡ್ಸ್ಗಳೇ. ಸುಮಾರು ವರ್ಷಗಳಿಂದ ನಡೀತಾನೇ ಇತ್ತು, ಯಾವಾಗ ಅದು ಮಾಡೋದು ಅಂತ. ಅವು ಬೇರೆ ಬೇರೆ ಕೆಲಸಗಳಿಗೆ ನಮ್ಮ ವರುಣ್ ಬೇರೆ ಮಾಡಿದ್ರು, ಹಾಸ್ಟೆಲ್ ಹುಡುಗರು ಮಾಡಿದ್ರು, ನಮ್ಮ ಕಿರಣ್ ಬೇರೆ ಸುದೀಪ್ ಸರ್ ಜೊತೆ ಇದ್ದರು, ಆ ವರ್ಕ್ಗಳಲ್ಲಿದ್ದರು, ನಾವು ಬೇರೆ ವರ್ಕಲ್ಲಿದ್ವಿ. ಸೊ ಈಗ ಸಮಯ ಕೂಡ ಬಂದಿದೆ, ಈಗ ಮಾಡ್ತಾಯಿದ್ದೀವಿ. ಯಾವಾಗ ರಿಲೀಸ್ ಪ್ಲ್ಯಾನ್ ಇದೆ? 70% ಅಂದರೆ ಇನ್ನೊಂದು 30% ಕೆಲಸ ಬಾಕಿ ಇದೆ. ರಿಲೀಸ್ ಯಾವಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಆ್ಯಂಡ್ ಟ್ರೈಲರ್ ರಿಲೀಸ್ ಇದು ಹಾಡುಗಳು ಎಷ್ಟಿರಬಹುದು, ಫೈಟ್ಗಳು ಎಷ್ಟಿರಬಹುದು, ಇದ್ರ ಬಗ್ಗೆ ಎಲ್ಲ ಮಾತಾಡೋದಾದರೆ? ಸಿನಿಮಾ ಅದೇ 70% ಆಗಿದೆ, ಇನ್ನು 30% ಇದೆ. ಈಗ ಕಮಿಂಗ್ ಮಂತು ಮಂಗಳೂರು ಎಪಿಸೋಡ್ ಇದೆ, ಅದಾದರೆ ಆಲ್ಮೋಸ್ಟ್ ಆಲ್ ಟಾಕಿ ಮುಗೀತು. ಇನ್ನೊಂದು 2 ಸಾಂಗ್ ಇದೆ, 2 ಫೈಟ್ ಇದೆ. ಜಾನಿ ಮಾಸ್ಟ್ರು ಮಾಡ್ತಾಯಿದ್ದಾರೆ ಎಲ್ಲ ಸಾಂಗ್ಸ್ಗಳು, ಮೋಹನು ಮಾಡಿದ್ದಾರೆ. ಫೈಟ್ಸ್ ರವಿವರ್ಮ ಸರ್ ಮಾಡಿದ್ದಾರೆ, 3 ಫೈಟ್ ಇದೆ. ಆಲ್ಮೋಸ್ಟ್ ಆಲ್ ನಿಮಗೆ ಜುಲೈಗೆಲ್ಲ ರಿಲೀಸ್ ಮಾಡ್ತೀವಿ. ಜನರ ಮನಸ್ಸಿಗೆ ಮುಟ್ಟಿಸೋದು ಹೇಗೆ, ಯಾವ ರೀತಿ ಪ್ರಯತ್ನ ಮಾಡ್ತೀರಾ ಅಂದರೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್? ಅದೇ ಮಾಡಲೇಬೇಕಲ್ಲ, ಹೊಸೊಬ್ರು ಸಿನಿಮಾ ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಏನಾದ್ರು ನೋಡೋಣ ಯಾವ ಥರ ಮಾಡೋದು ಅಂತ ಇನ್ನೂ ಪ್ಲ್ಯಾನ್ ಇಲ್ಲ, ಮಾಡ್ತಾ ಇದ್ದಾರೆ ಎಲ್ಲ ಟೀಮಲ್ಲಿ ನೋಡ್ಕೊಂಡು ಪ್ಲ್ಯಾನ್ ಮಾಡಬೇಕು. ಸಿನಿಮಾ ಅಭಿಮಾನಿಗಳಿಗೆ ಸೆಲೆಬ್ರಿಟಿ ಹೀರೋ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಫೈನಲಿ? ಅದೇ ಚಿಕ್ಕ ವಯಸ್ಸಿಂದ ಕನಸಿಟ್ಕೊಂಡು ಬಂದಿದ್ದೀವಿ ಸಿನಿಮಾಗೆ, ಹಾಗಂತ ಏನೋ ಮಾಡಬೇಕು ಅಂತ ಮಾಡಿಲ್ಲ. ತುಂಬ ಟೈಮ್ ತಗೊಂಡು, ತುಂಬ ಅಂದರೆ ಪರ್ಟಿಕ್ಯುಲರಾಗಿ ಈ ಥರನೇ ಮಾಡಬೇಕು ಅಂತ ತುಂಬ ಚೂಸಿಯಾಗಿ ಮಾಡಿದ್ದೀವಿ. ಖಂಡಿತ ನಿಮ್ಗೆ ಯಾವುದೇ ಎಕ್ಸ್ಪೆಕ್ಟೇಷನ್ನಿಗೂ ಮೋಸ ಆಗಲ್ಲ, ಧೈರ್ಯವಾಗಿ ಬಂದು ನೋಡ್ಬೋದು. ಎಸ್ ಸರ್, ಜೀ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ಸೆಲೆಬ್ರಿಟಿ ಸಿನಿಮಾದ ಹೀರೋ ಮೊದಲ ಪ್ರಯತ್ನ, ಇಂದು ವಿಶೇಷ ಪ್ರಯತ್ನ ಅಂತಲೇ ಹೇಳಬಹುದು. ಗೆಲುವು 100% ನಿಮ್ಮದಾಗುತ್ತೆ. ಜುಲೈನಲ್ಲಿ ಬರ್ತಾ ಇದ್ದೀರಾ, ಸೊ ಯಶಸ್ಸು ಖಂಡಿತ ನಿಮ್ಮದಾಗಲಿ. ಜೀ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ನಿಮ್ಗೆ ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಸೆಲೆಬ್ರಿಟಿ ಸಿನಿಮಾದ ಹೀರೋ ಅಶ್ವಿನ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.